ಅಣ್ಣ ಹೇಗಿದೀಯಾ? ಬಿಡುಗಡೆ ಬಿಡುಗಡೆ ಗರುಡ ಸರ್ಪ ಪ್ರಾಣ ಅಪಾಯ ಅಪಾಯ ಮರುಜೀವ ಮರುಜೀವ ತಾಯಿ ಲೀಲೆ ತಾಯಿ ಲೀಲೆ. ಡಾಕ್ಟ್ರೇ, ನಮ್ಮಣ್ಣ ಮಾತಾಡೋದೇ ಹಾಗೆ, ನೀವೇನೋ ಅಂದ್ಕೋಬೇಡಿ. ನೋ ನಾನು ಯೋಚನೆ ಮಾಡ್ತಾ ಇರೋದು ಬೇರೆ ಸರ್. ನೋಡಿ, ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಮೆಡಿಸಿನ್ನು ಕೂಡ ಕೊಟ್ಟಿಲ್ಲ, ಆದರೂ ಹೇಗೆ ಹುಷಾರಾದರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇವ್ರ ಬಾಡಿನಲ್ಲಿ ಪಾಯ್ಸನ್ ಬೇರೆ ಇದೆ. ಅದೆಲ್ಲ ಆಚೆ ಹೇಗೆ ಹೋಯ್ತು? ಐ ಕಾಂಟ್ ಬಿಲೀವ್. ನನ್ನ ಸರ್ವಿಸಲ್ಲಿ ಇಂಥ ಮಿಸ್ಟೀರಿಯಸ್ ಕೇಸೇ ನಾನು ನೋಡಿರಲ್ಲ. ರಿಯಲಿ ವೆರಿ ಸ್ಟ್ರೇಂಜ್. ದೇವಿ ಲೀಲೆ ಅಂತ ಒಂದಿರುತ್ತೆ ಅಲ್ವಾ? ಎಷ್ಟು ವರ್ಷಗಳ ಕಾಲ ನಮ್ಮ ಅಣ್ಣ ಆ ದೇವಿಗೆ ಪ್ರಧಾನ ಅರ್ಚಕನಾಗಿ ಪೂಜೆ ಮಾಡಿದ್ದಾನೆ, ಸೇವೆ ಸಲ್ಲಿಸಿದ್ದಾನೆ. ಇವಾಗ ಆ ತಾಯಿ ಇವನನ್ನು ಕೈ ಬಿಟ್ಬಿಡ್ತಾಳ? ಇರಲಿ, ಇವನಿಗೇನೂ ಆಗಿಲ್ವಲ್ಲ, ಅಷ್ಟು ಸಾಕು ನನಗೆ. ಅಣ್ಣ, ಈಗ ಹುಷಾರಾಗಿದೆಯಾ ಅಲ್ವಾ? ನಾವು ದುರ್ಗಾಪುರಕ್ಕೆ ಹೊರಟ್ಬಿಡೋಣ, ನಡಿ. ಬಂಧನ ಬಂಧನ ಇಲ್ಲ ಇಲ್ಲ, ಬಿಡುಗಡೆ ಬಿಡುಗಡೆ, ಮುಕ್ತಿ ಮುಕ್ತಿ. ಅಣ್ಣ, ಏನು ಹೇಳ್ತಿದ್ಯಾ ನೀನು? ಊರಿಗೆ ಹೋಗೋಣ, ನಡಿ. ಊರು ದಾರಿ ದೂರ, ಗುರಿ ಬೇರೆ ಗುರಿ ಬೇರೆ. ಕಂದ ಅಪಾಯ, ದರ್ಪಣ ಪ್ರಪಂಚ, ರಕ್ತ ಸಂಬಂಧ, ಬಿಡುಗಡೆ, ತಂದೆ ಸಹಾಯ. ಕಂದ ಕಂದ. ಅಣ್ಣ, ಏನ್ ಅಪಾಯ ಕಂದ? ದುರ್ಗಾ ಈಗ ತಾನೇ ಬಂದಿದ್ಲು, ನಿನ್ನನ್ನು ನೋಡ್ಕೊಂಡು ಹೋಗಿದ್ದಾಳೆ. ಅವಳಿಗೇನೂ ಅಪಾಯ ಇಲ್ಲ. ನೋಡು, ನಾವು ದುರ್ಗಾಪುರಕ್ಕೆ ಹೊರಟೋಗೋಣ. ಬಾ ನನ್ನ ಜೊತೆ ನೀನು. ಎರಡು ಕಣ್ಣುಗಳು, ಅಕ್ಕ ತಂಗಿ, ನೋವು ನಲಿವು, ಅಲ್ಲಣ್ಣ, ಸಹಾಯ, ಕರ್ತವ್ಯ, ರಕ್ತ ಸಂಬಂಧ ರಕ್ತ ಸಂಬಂಧ.